ಹೌದು, ಎರಡನೇ ಮಗು ಹೆಣ್ಣು ಮಗು ಜನಿಸಿದೆ ಎಂಬ ಕಾರಣಕ್ಕೆ ಹೆತ್ತ ತಂದೆಯೇ ತನ್ನ 15 ದಿನಗಳ ಹಸುಗೂಸನ್ನು ಸಂಪಿಗೆ ಎಸೆದು ಕೊಲೆ ಮಾಡಿರುವ ಮನ ಕಲಕುವ ಘಟನೆ ಚಿಕ್ಕಬಳ್ಳಾಪುರ ನಗರದ ಶಾಂತಿನಗರ ಅಲಿಯಾಸ್ ನಕ್ಕಲಕುಂಟೆಯಲ್ಲಿ ನಡೆದಿದೆ. ಇಮ್ರಾನ್ ಎಂಬಾತನೇ ಈ ಅಮಾನವೀಯ ಕೃತ್ಯ ಎಸಗಿರುವ ಆರೋಪಿ. ಇಮ್ರಾನ್ ಹಾಗೂ ಮುಸ್ಕಾನ್ ಇಬ್ಬರು ಸಹ ಪರಸ್ಪರ ಪ್ರೀತಿಸಿ ವಿವಾಹವಾಗಿದ್ದರು. ದಾಂಪತ್ಯಕ್ಕೆ ಸಾಕ್ಷಿಯಾಗಿ 4 ವರ್ಷದ ಹೆಣ್ಣು ಮಗಳಿದ್ದು 15 ದಿನಗಳ ಹಿಂದೆಯಷ್ಟೇ ಎರಡನೇ ಮಗುವೂ ಸಹ ಹೆಣ್ಣಾಗಿ ಜನಿಸಿತ್ತು. ಇದರಿಂದ ಇಮ್ರಾನ್ ಅಸಮಾಧಾನಗೊಂಡಿದ್ದ ಎನ್ನಲಾಗಿದೆ. ಬುಧವಾರ ರಾತ್ರಿ ಸುಮಾರು 1 ಗಂಟೆ ವೇಳೆಗೆ ಮನೆಯಲ್ಲಿದ್ದವರೆಲ್ಲ ಗಾಢ ನಿದ್ರೆಗೆ ಜಾರಿದ್ದಾಗ ತಾಯಿ ಪಕ್ಕದಲ್ಲಿ ಮಲಗಿದ್ದ 15 ದಿನಗಳ ಹಸುಗೂಸನ್ನು ಎತ್ತಿಕೊಂಡು ಹೋಗಿ ಮನೆಯ ಮುಂಭಾಗದಲ್ಲಿದ್ದ ನೀರಿನ ಸಂಪ್ನ ಮುಚ್ಚಳ ತೆಗೆದು ಅದರೊಳಗೆ ಎಸೆದಿದ್ದಾನೆ. ಬಳಿಕ ಏನೂ ನಡೆದಿಲ್ಲ ಎಂಬಂತೆ ಮತ್ತೆ ಮನೆಯೊಳಗೆ ಬಂದು ಮಲಗಿದ್ದಾನೆ ಎನ್ನಲಾಗಿದೆ. ಮಗು ಇಲ್ಲ, ಹಿಂದ್ಗಡೆ ಎಲ್ಲ ಹುಡುಕಾಡಿದ್ರಿ, ಪಕ್ಕ ಆ ಸೈಡ್ ಈ ಸೈಡ್ ಎಲ್ಲ ಹುಡುಕಾಡಿದ್ರಿ. ಬಂದು ನೋಡಿದ್ರೆ ಮಗು ಸಂಪಾಗೈತಿ. ಯಾರು ಹೇಳೋದು ನಾವು, ಯಾರ್ಕಂತ ಹೇಳೋದು? ಹೇಳ ಬೆಳ್ಳು ನಮ್ದೆ ಕಣ್ಣು ನಮ್ದೆ, ಯಾರಂತ ಹೇಳಿ 13 ದಿವಸ ಅಣ್ಣ, 13 ದಿವಸ ಅಣ್ಣ. ಯಾರು ಗಣ ಹೇಳೋದು ನಾವು? ಎಲ್ಲಿತ್ತು ರಾತ್ರಿ ಮಗು? ಸಂಪಲ್ಲಿತ್ತು. ಯಾರು ಹಾಕಿದ್ರು? ಯಾರಂತ ಹೇಳಿ ಅಣ್ಣ? 3 ಇದ್ದಾರೆ. ಯಾರ್ಯಾರು? ನಮ್ಮ ಮಿಸ್ಸಸ್ಸು, ನಮ್ಮ ಅಳಿಯ, ನನ್ನ ಮಗಳು. ಹಾ, ಮೇಲೆ ಮಗ ಇದ್ದಾರೆ, ನಮ್ಮ ಅತ್ತೆ ಮಾವ ಇದ್ದಾರೆ. ಪಕ್ಕದ ರೂಮಲ್ಲಿ ನಾನಿದ್ದೀವಿ. ಬೊಂಬಡಿ ಹೊಡ್ಕೊಂತಾರ ಮಗು ಇಲ್ಲ ಅಂದ್ರೆ ನಾನು ಏನು ಹೇಳಿ? 2:30 ರಾತ್ರಿ 2:30 2 ಗಂಟೆ ಅಣ್ಣ. ಎಲ್ಲೆಲ್ಲ ಹುಡ್ಕಾಡಿದ್ರಿ? ಆ ಮೂಲೆ ಸೈಡು, ಹಿಂದ್ಗಡೆ ತೋಟಗಳದಾಗ, ಮೇಲೆ ಎಲ್ಲ ಹುಡ್ಕಾಡಿದ್ವಿ. ಮನೆಗೆ ಹೆಂಗ್ ಗೊತ್ತಾಯ್ತು ಇಲ್ಲಿ? ಸಂಪು ಓಪನ್ ನಾನು ನೋಡಿದ್ರೆ ಅದು ನೋಡಿದ್ರೆ ಮಗು ಮೇಲೆ ಐತೆ. ಇದು ಆನ್ ಮಾಡಿದ್ರಿ, ನೀರು ಸ್ವಲ್ಪ ಮೇಲ್ಕ್ ಹೋಯ್ತು. ಆ ಮಗುದು ಸಾಕ್ಸು ಟೋಪಿ ಇರುತ್ತೆ ನೋಡಿ, ಕ್ಯಾಪ್ ಅದ್ಮೇಲೆ ಬಂತು, ತೇಲ್ಕೊಂಬಂತು. ಆವಾಗ ಕನ್ಫರ್ಮ್ ಆಯ್ತು ಮಗು ಇದೆ. ಹೇಳಿದ್ರಂತಲ್ಲ ಸಂಪಲ್ ಒಂದ್ಸರಿ ನೋಡಿ ಅಂತ. ಹೇಳಿದ್ರೆ ಮಳಿಯ ಅಲ್ಲೇ ಒಂದ್ಸರಿ ಸಂಪರ್ಕ ನೋಡಿ ಅಂತಾರಲ್ಲ, ಅದು ಸತ್ಯ. ಅದು ಯಾಕೆ ಹೇಳೋದು ಹೇಳ್ಬೇಕು, ಆವಾಗ ಗೊತ್ತಾಗಿದೆ. ಅಲ್ಲ, ಈಗ ಆಯ್ತು, ಅವ್ರು ಪೊಲೀಸರು ನಿಮ್ಮ ಮಳಿಯನ್ನು ಕರ್ಕೊಂಡು ಹೋಗಿದ್ರೆ ಅವರೇ ನಾನೇ ಮಾಡಿದ್ದು ಅಂತ ಹೇಳ್ತಾರಂತಲ್ಲ. ಅದು ಅವ್ರಿಗೆ ಗೊತ್ತು. ನಾ ಅದ್ರ ಮೇಲೆ ಏನು ಹೇಳಿ? ಎಷ್ಟು ಜನ ಮಕ್ಳಿದ್ರು ನಿಮ್ಮ ಮಗಳಿಗೆ? ಎರಡು. ಫಸ್ಟ್ ಒಂದು ಮಗು ಇದೆ, ಸೆಕೆಂಡ್ ಮಗು ಇದೆ. ಯಾರ ಮಗು? ಫಸ್ಟ್ ಮಗು ಏನು ಮಗು? ಈಗ ಹೆಣ್ಣು ಮಗು. ಈಗ ಹೆಣ್ಣು ಮಗು. ಅದಕ್ಕೆ ಹಿಂಗೆ ಮಾಡಿದ್ರು ಅಳಿಯ? ಹೆಂಗಣ ಇಬ್ರು ಹೆಣ್ಮಕ್ಳು ಹೆಂಗಣ? ನಾವು 9 ತಿಂಗಳು ಮಗುವಿಂದ ನಾನೇ ಕರ್ಕೊಂಬಂದು ನಾನೇ ಇಟ್ಕೊಂಡಿದ್ದೆ. ಏನಣ್ಣ ಆ ಮಗು ಕೂಡ ನಾನೇ ಸಾಕ್ತಾ ಇದ್ವಿ. ಏನು ಕಷ್ಟ ಆಗ್ತಿತ್ತು ಅವನಿಗೆ? ಏನಣ್ಣ ಈಗ ಏನ್ ಕೆಲಸ ಮಾಡ್ತಾರೆ ನಿಮ್ಮ ಅಳಿಯ? ಅವರೆಲ್ಲ ಬಡ್ಕೋತಾರೆ. ಏನು ಹೇಳಿ ಅಣ್ಣ ನಮಗೆ? ಯಾರಕ್ಕೆಂತ ಹೇಳಿ ನೀವು ನಾವೆಲ್ಲ ಸೂಸೈಡ್ ಮಾಡ್ಕೊಂಬೇಡ ಅಂತ ಆಯ್ತು. ಈ ಮಾನ ಮರ್ಯಾದಕ್ಕಿಂತ ಜನ ನಮ್ಗೆ ನೋಡಿದ್ರೆ ತೋತು ಅಂತ ತೆಗಿತಾರೆ. ಬೇಡ ಈ ಜೀವನ. ಇನ್ನು ಸ್ವಲ್ಪ ಸಮಯದ ಬಳಿಕ ತಾಯಿ ಮುಸ್ಕಾನ್ ಎಚ್ಚರಗೊಂಡು ನೋಡಿದಾಗ ಮಗು ಕಾಣಿಸಿರಲಿಲ್ಲ. ಇದರಿಂದ ಗಾಬರಿಗೊಂಡ ಅವರು ಮನೆಯವರನ್ನೆಲ್ಲ ಎಬ್ಬಿಸಿ ಹುಡುಕಾಟ ಆರಂಭಿಸಿದ್ದಾರೆ. ಇಮ್ರಾನ್ ತನಗೆ ಏನೂ ಗೊತ್ತಿಲ್ಲ ಎಂಬಂತೆ ನಾಟಕವಾಡಿ ಮನೆಯೊಳಗೆ, ಮನೆಯ ಮೇಲ್ಭಾಗ ಹಾಗೂ ಸುತ್ತಮುತ್ತಲೂ ಸಹ ಎಲ್ಲೆಡೆ ಮಗುವಿಗಾಗಿ ಹುಡುಕಾಟ ತಾನೇ ನಡೆಸಿದ್ದಾನೆ. ಕೆಲ ಸಮಯದ ಬಳಿಕ ಇಮ್ರಾನೇ ಸಂಪ್ನಲ್ಲಿ ನೋಡೋಣ ಎಂದು ಹೇಳಿದ್ದಾನೆ. ಸಂಪ್ನಲ್ಲಿ ನೋಡಿದಾಗ ಮಗುವಿನ ಟೋಪಿ ಹಾಗೂ ಕಾಲಿಗೆ ಹಾಕಿದ್ದ ಸಾಕ್ಸ್ ನೀರಿನ ಮೇಲೆ ತೇಲುತ್ತಿರುವುದು ಕಂಡು ಬಂದಿದೆ. ಇದನ್ನು ಕಂಡು ಮನೆಯವರು ಬೆಚ್ಚಿ ಬಿದ್ದು ಸಂಪ್ನಲ್ಲಿದ್ದ ನೀರನ್ನು ಸಂಪೂರ್ಣ ಹೊರತೆಗೆದಾಗ 15 ದಿನಗಳ ಹಸುಗೂಸಿನ ಮೃತದೇಹ ಪತ್ತೆಯಾಗಿದೆ. ಕೂಡಲೇ ಮಗುವನ್ನು ಆಸ್ಪತ್ರೆಗೆ ಕರೆದೊಯ್ದರೂ ಸಹ ಅಷ್ಟರಲ್ಲೇ ಮಗು ಮೃತಪಟ್ಟಿರುವುದಾಗಿ ವೈದ್ಯರು ತಿಳಿಸಿದ್ದಾರೆ. ಅಸಲಿಗೆ 15 ದಿನಗಳ ಹಸುಗೂಸು ಸ್ವತಃ ನಡೆದು ಸಂಪಿಗೆ ಬೀಳುವುದು ಅಸಾಧ್ಯ ಎಂಬ ಅನುಮಾನ ಸಹ ಪೊಲೀಸರಿಗೆ ಮೂಡಿತ್ತು. ಆಸ್ಪತ್ರೆಯಿಂದ ಮಾಹಿತಿ ಬಂದ ತಕ್ಷಣ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಮನೆಯವರನ್ನ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ವೇಳೆ ಇಮ್ರಾನ್ ಮಗುವನ್ನು ಸಂಪಿಗೆ ಎಸೆದಿರುವುದನ್ನು ಒಪ್ಪಿಕೊಂಡಿದ್ದು ತಕ್ಷಣವೇ ಆತನನ್ನು ಬಂಧಿಸಿ ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಶಾಂತಿನಗರ್ ಅಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿತ್ತು. ಬೇಸಿಕ್ಲಿ ಮಾಹಿತಿ ನಮ್ಗೆ ಫಸ್ಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇಂದ ಒಂದು MLC ಪ್ರಕಾರ ಬಂದಿತ್ತು. ಅಲ್ಲಿ ಹೋದಾಗ ನಮ್ಮ ಆಫೀಸರ್ಸ್ಗೆ ಗೊತ್ತಾಯ್ತು ಒಂದು ಓನ್ಲಿ 13 days ಓಲ್ಡ್ ಮಗುಗೆ ಅಂದ್ರೆ ಹೆಣ್ ಮಗುಗೆ ಡೆತ್ ಆಗಿದೆ ಡ್ರೌನಿಂಗ್ ಕಾರಣ ಬಗ್ಗೆ. ಅವ್ರ ಫ್ಯಾಮಿಲಿ ಕೇಳಿದಾಗ ಅವರು ಹೇಳ್ತಾ ಇದ್ರು ಈ ಮಗು ಆಕ್ಸಿಡೆಂಟಲ್ ಆಗಿ ಡ್ರೌನಿಂಗ್ ಆಗಿದೆ, ಮನೆಯದು ಸಂಪಲ್ಲಿ. ಬಟ್ ಸ್ಟಾರ್ಟಿಂಗ್ ಇಂದ ಅವ್ರದ್ದು ಸ್ಟೇಟ್ಮೆಂಟ್ಸ್ ಅನುಮಾನಾಸ್ಪದ ಇತ್ತು. ಅಂದ್ರೆ
ಅವ್ರ ಮೇಲೆ ಡೌಟ್ ಬರ್ತಾ ಇತ್ತು, ಸಸ್ಪಿಷಿಯಸ್ ಇತ್ತು. ಆಮೇಲೆ ಅವ್ರಿಗೆ ಇಂಟರೋಗೇಷನ್ ಮಾಡಿದಾಗ ನಮಗೆ ಗೊತ್ತಾಯ್ತು ಈ ಯಾರು ಹಸ್ಬೆಂಡ್ ಇದ್ದಾರೆ ಅಂದ್ರೆ ಇಮ್ರಾನ್ ಅವ್ರದ್ದು ಈಗ ಈ 3ನೇ ಮಗು ಇತ್ತು. ಫಸ್ಟ್ ಒಂದು ಹೆಣ್ಮಗು ಗಂಡ್ ಮಗು ಆಲ್ರೆಡಿ ಇದ್ರು. ಈ ಇನ್ನೊಂದು ಹೆಣ್ಮಗು ಆಗಿದೆ, ಅದನ್ನು ಇವ್ರಿಗೆ ಬೇಜಾರಾಯ್ತು. ಇವ್ರಿಗೆ ಒಳ್ಳೆ ಆಗಿಲ್ಲ, ಈ ತರ ಮನಸ್ಸು ಮಾಡ್ಕೊಂಡು ಇವರು ಮಗುಗೆ ಸಾಯಿಸಿದಿರ ಡ್ರೌನಿಂಗ್ ಮಾಡ್ಕೊಂಡು ಮನೆದು ಸಂಪಲ್ಲಿ. ಆ ವಿಚಾರ ಬಗ್ಗೆ ನಾವು ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡಿದೀವಿ ಈಗ. ಮೊದಲು 2 ಹೆಣ್ಣು ಮಕ್ಕಳು ಇದ್ರು ಅಂತ ಹ್ಮ್ ಮೊದಲು 2 ಹೆಣ್ಮಕ್ಳು ಇದ್ರು ಅಂತ ಇದ್ದಿದ್ದು, ಗಂಡು ಮಗು ಇಲ್ಲ ಅಂತ ಗೊತ್ತಾಯ್ತು. ಹಾ, ಅದು ಅದೇ ಕಾರಣ ಬಗ್ಗೆ ಇವರು ಈ ತರ ಇನ್ಸಿಡೆಂಟ್ ಮಾಡಿದ್ದಾರೆ. ಅದ ಪ್ರೈಮ್ ಫೇಸಿ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ಟೋಟಲ್ ಎಷ್ಟು ಜನ ಮಕ್ಕಳು ಇದ್ದಾರೆ? ಟೋಟಲ್ ಇದು 3ನೇ ಮಗು ಇತ್ತು. ಹೆಣ್ಮಗು ಆದ್ರಿಂದ ಹಾ, ಹೆಣ್ಮಗು ಆಗಿದೆ. ಮತ್ತೆ ಈ ಕಾರಣ ಬಗ್ಗೆ ಅವರು ಅದನ್ನು ಸಾಯಿಸಿದ್ದಾರೆ, ಸಂಪಲ್ಲಿ ಡ್ರೌನಿಂಗ್ ಮಾಡ್ಕೊಂಡು. ಅವ್ರು ಒಪ್ಕೊಂಡಿದ್ದಾರೆ ಸರ್? ಹೌದು. ಅವ್ರಿಗೆ ಸರ್ ಅಲ್ಲ ಸರ್, ಅವ್ರು ನಿಮ್ಗೆ ಏನ್ ಹೇಳಿದ್ರು ಅಂತ, ಅವ್ರು ಯಾಕೆ ಕೊಲೆ ಮಾಡಿದ್ರು ಅಂತ ಹೇಳಿದ್ರು? ಅವರು ಅದೇ ಹೇಳಿದ್ದಾರೆ, ಅವ್ರಿಗೆ ಆಲ್ರೆಡಿ ಹೆಣ್ಮಗು ಇದೆ, ಮತ್ತೆ ಹೆಣ್ಮಗು ಆಗಿದೆ. ಈ ಕಾರಣ ಬಗ್ಗೆ ಅವರು ಬೇಜಾರಾಗಿ ಈ ತರ ಮಾಡಿದ್ದಾರೆ. ಒಟ್ಟಾರೆ ಹೆಣ್ಣು ಗಂಡು ಎಂಬ ಭೇದ ಭಾವ ಇಂದಿಗೂ ಸಹ ಸಮಾಜದ ಕೆಲವರ ಮನಸ್ಥಿತಿಯಲ್ಲಿ ಜೀವಂತವಾಗಿರುವುದಕ್ಕೆ ಈ ಘಟನೆಯೇ ಮತ್ತೊಂದು ಕಹಿ ಉದಾಹರಣೆಯಾಗಿದೆ. ಹೆತ್ತ ತಂದೆಯೇ ತನ್ನ ಕಂದಮ್ಮನ ಜೀವ ಕಸಿದ ಈ ಅಮಾನವೀಯ ಕೃತ್ಯ ಇಡೀ ಸಮಾಜವೇ ತಲೆ ತಗ್ಗಿಸುವಂತೆ ಮಾಡಿದೆ. ಮಗು ಬೇಡವಾಗಿದ್ದರೆ ಕಾನೂನುಬದ್ಧವಾಗಿ ಸರ್ಕಾರದ ಸುಪರ್ದಿಗೆ ಒಪ್ಪಿಸುವ ಅವಕಾಶಗಳಿದ್ದವು. ಆದರೆ ಅದನ್ನು ಬಿಟ್ಟು ಅಮಾಯಕ ಕಂದಮ್ಮನನ್ನೇ ಕೊಲೆ ಮಾಡಿರುವ ಈ ಘಟನೆಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಪಾಪಿ ತಂದೆಗೆ ಇಡೀ ಶಾಪ ಹಾಕುತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.